ಇವತ್ತು ಆರ್ಯ ವೈಶ್ಯ ಸಮುದಾಯದ ಆರಾಧ್ಯ ದೇವತೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯ ಜನ್ಮದಿನದ ಆಚರಿಸಲಾಯಿತು. ಬೆಂಗಳೂರಿನ ಬಸವನಗುಡಿಯ ನಿಜಗುಣ ಕಲ್ಯಾಣ ಮಂಟಪದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ದೇವಿಗೆ ವಿಶೇಷ ಪೂಜೆ, ಹೋಮ ಮತ್ತು ಉತ್ಸವ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 30 ವರ್ಷಗಳಿಂದ ಶ್ರೀ ವಾಸವಿ ಸೇವಾ ಸಮಿತಿ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ. ಈ ವರ್ಷವೂ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ರಾಜ್ಯಾಧ್ಯಕ್ಷ ಟಿ.ಎ. ಶರವಣ ಅವರು ವಾಸವಿ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶೇಷವಾಗಿ ಅಲಂಕಾರಗೊಂಡ ದೇವಿಯ ದರ್ಶನಕ್ಕಾಗಿ ಭಕ್ತರು ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ದೇವಿಯ ದರ್ಶನ ಪಡೆಯೋದಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ಪ್ರಸಾದ ವಿತರಣೆ ಕೂಡ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಮುಂದಿನ ವರ್ಷದಿಂದ ವಾಸವಿ ಜಯಂತಿಯನ್ನ ರಾಜ್ಯ ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂತ ಬೇಡಿಕೆಯೂ ಕೇಳಿಬಂತು. ವಿಶ್ವಕ್ಕೆ ಶಾಂತಿಯ ಒಂದು ಸಂದೇಶವನ್ನು ಕಳಿಸಿರತಕ್ಕಂಥ ವಿಶ್ವರೂಪಣಿ ಆದಿಪರಾಶಕ್ತಿ ಜಗನ್ಮಾತೆ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಇಲ್ಲಿ ವಾಸವಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೋಮ, ಹವನ, ಪೂಜೆ, ಧರ್ಮ, ಆಚಾರ ವಿಚಾರಗಳನ್ನು ಏನು ಆ ತಾಯಿ ನಮಗೆಲ್ಲರಿಗೂ ಏನು ಸಂದೇಶ ಕೊಟ್ಟಿದೆ, ಅದರ ಸಲುವಾಗಿ ಲೋಕಕ್ಕೆ ಕಲ್ಯಾಣ ಆಗಬೇಕು, ವಿಶ್ವಕ್ಕೆ ಶಾಂತಿ ಸಿಗಬೇಕು, ಎಲ್ಲರೂ ಕೂಡ ಸಹಬಾಳದಿಂದ ಅವರವರ ಜೀವನವನ್ನು ರೂಪಿಸ್ಕೊಂಡು ಯಶಸ್ವಿ ಪಯಣವನ್ನು 1992ರಿಂದ ಶುರು ಮಾಡಿರೋ ಒಂದು ಚಿಕ್ಕದಾಗಿ ಪೂಜೆ ಮಾಡಿಕೊಂಡು ಬಂದಿರೋದಂಥ ಸಂಸ್ಥೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ನಮ್ಮ ಈ ಸಾಂಸ್ಕೃತಿಕ ನಮ್ಮ ಆರಾಧ್ಯ ದೇವಾದ ವಾಸವಿ ಜಯಂತಿಯನ್ನು ಇಷ್ಟು ವಿಜೃಂಭಣೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಹಿರಿಯರಿಗೂ ಮತ್ತು ನಮ್ಮ ಕುಲಬಾಂಧವರಿಗೂ ನಮ್ಮ ಕ್ಷೇತ್ರದ ಕುಲಬಾಂಧವರಿಗೂ ಸಲ್ಲುತ್ತದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ವಾಸವಿ ಶರವಣ ಅವರು ಟಿ.ಎ. ಶರವಣ ಅವರು ಇದಕ್ಕೆ ನಮಗೆ ತುಂಬ ಸಪೋರ್ಟ್ ಮಾಡಿ ಇಷ್ಟು ವಿಜೃಂಭಣೆ ಮಾಡೋಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಇದು ನಮ್ಮ ಕುಲದೇವರ ಜನ್ಮ ದಿನಾಚರಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.